ಈ ದಿನದ ಪತ್ರಿಕಾಗೋಷ್ಠಿಗೆ ಎಲ್ಲ ಪತ್ರಕರ್ತ ಮಿತ್ರರನ್ನು ಸ್ವಾಗತಿಸ್ತಾ, ಏನು ನಮ್ಮ ಮುಖಂಡರಾದಂಥ ಪ್ರಧಾನ ಕಾರ್ಯದರ್ಶಿಗಳು, ಈಚೆಗೆ ತಾನೇ DCC ಬ್ಯಾಂಕ್ ಡೈರೆಕ್ಟರಾಗಿ ಗೆದ್ದಂಥ ರಘುಪತಿ ರೆಡ್ಡಿಯವರು ಆಗಮಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಆದಂಥ ಡಾಕ್ಟರ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ಹಿರಿಯರು, ನಮ್ಮ ಪಕ್ಷದ ಮುಖಂಡರು ಆದಂಥ ನಾಗಮಂಗಲ ಶಂಕರಪ್ಪ ಅವರು ಬಂದಿದ್ದಾರೆ. ಮತ್ತು ನಮ್ಮ KP ಟ್ರಾವೆಲ್ಸ್ನ ಆದಂಥ ಪ್ರಭಾಕರ್ ಅವರು ಬಂದಿದ್ದಾರೆ. TAPCMS ಮಾಜಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀನಾರಾಯಣ ಅವರು ಬಂದಿದ್ದಾರೆ. ಹಾಗೆಯೇ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಇವರಾದಂಥ ಅಶೋಕ್ ಅವರು ಬಂದಿದ್ದಾರೆ, ಹರೀಶ್ ಅವರು ಬಂದಿದ್ದಾರೆ, ಮತ್ತು ಮಂಜುನವರು ಬಂದಿದ್ದಾರೆ. ಎಲ್ರಿಗೂ ನಿಮ್ಮ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಏನು ಅಂತಂದರೆ, ಮುಖ್ಯವಾಗಿ ನಿನ್ನೆ ತಾನೇ ಕೋಮಲ್ನ ಚುನಾವಣೆಗೆ 2-3 ಕ್ಷೇತ್ರಗಳಿಂದ ಅಭ್ಯರ್ಥಿಗಳನ್ನ ಹೂಡಿ ನಾಳೆ ಪ್ರಮುಖವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥರವರ ಹುಟ್ಟುಹಬ್ಬ ಆಚರಣೆ ಇದೆ. ಈ ಆಚರಣೆಗೆ ತಮ್ಮನ್ನೆಲ್ಲ ಆಹ್ವಾನಿಸಬೇಕು ಅನ್ನೋ ಒಂದು ಮೇರೆಗೆ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಹಿರಿಯರನ್ನೆಲ್ಲ ಕೂಡ ಈ ಒಂದು ಹುಟ್ಟುಹಬ್ಬಕ್ಕೆ ಆಹ್ವಾನಿಸಬೇಕು ಅನ್ನೋ ಒಂದು ರೀತಿಯ ನಿಟ್ಟಿನಲ್ಲಿ ತಮ್ಮ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸಮೃದ್ಧಿ ಮಂಜುನಾಥರವರು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಂತರ ತಮ್ಮ ಗೃಹ ಕಚೇರಿನ ಒಂದು ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡಿ, ಈಗ ಇಂದಿರಾ ಕ್ಯಾಂಟೀನ್ ಏನು ಅಂತಂದರೆ ಒಂದು ಆಸ್ಪೈಸಿಯಸ್ ಡೇ, ಒಂದು ಒಳ್ಳೆಯ ದಿನ ಇವತ್ತು. ಮುಳಬಾಗಿಲು ಜನತೆಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನನ್ನು ಅವರು ಪ್ರಾರಂಭ ಮಾಡ್ತಾಯಿದ್ದಾರೆ. ಹಾಗೆಯೇ ಅನೇಕ ಪೂಜೆಗಳಲ್ಲಿ ಪಾಲ್ಗೊಂಡು ಅವರು ಮುಳಬಾಗಿಲನ್ನ ಅವರ ಸ್ವಗೃಹಕ್ಕೆ ಬರ್ತಾರೆ. ಅಲ್ಲಿ ಎಲ್ಲ ನಮ್ಮ ಮುಖಂಡರ ಒಂದು ಅಭಿನಂದನೆಗಳು ಕೂಡ ಸ್ವೀಕರಿಸೋರಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪತ್ರಿಕಾ ಮುಖಾಂತರ ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಮುಂದಿನ ವಿಚಾರ ಏನು ಅಂತಂದರೆ, ಏನು ಕೋಮಲ್ನ ಒಂದು ಈ ಚುನಾವಣೆಯಲ್ಲಿ ನಾನು ಸೇರಿ ಎಲ್ಲ ಅಭ್ಯರ್ಥಿಗಳು ನಿಂತಿದ್ದೀವಿ. ನಿನ್ನೆ ನಾವು ನಮ್ಮ ನಾಮಪತ್ರವನ್ನು ಸಲ್ಲಿಸಿದ್ವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರಿದ್ದರು, KV ಶಂಕರಪ್ಪನವರಿದ್ದರು, ಆನಂದ್ ರೆಡ್ಡಿ ಅವರಿದ್ದರು, ಮತ್ತು ಡಾಕ್ಟರ್ ಪ್ರಕಾಶ್ ಅವರಿದ್ದರು, MR ಮುರಳಿ ಅವರಿದ್ದರು, ಶ್ರೀನಿವಾಸ ರೆಡ್ಡಿ ಅವರಿದ್ದರು, ಸಾಮೇಗೌಡರು ಇದ್ದರು, ಮತ್ತು ವೆಂಕಟರಾಮೇಗೌಡರು ಇದ್ದರು, ಶಂಕರಪ್ಪನವರಿದ್ದರು, ಮತ್ತು ಗೊಲ್ಲಳ್ಳಿ ಜಗದೀಶ್ ಅವರಿದ್ದರು, ನರಸಿಂಹರೆಡ್ಡಿ ಅವರಿದ್ದರು. ಇನ್ನೂ ಅನೇಕ ಮುಖಂಡರ ಒಂದು ಸಮ್ಮುಖದಲ್ಲಿ ನಾವು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. 25ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಡೆಲಿಗೇಟ್ ಮತದಾರರಲ್ಲಿ ನನ್ನ ಒಂದು ಸವಿನಯ ಮನವಿ ಏನು ಅಂತಂದರೆ, ನನ್ನನ್ನು ಅನೇಕ ಬಾರಿ ಚುನಾಯಿಸಿದ್ದೀರಿ, ನನ್ನ ಕಾರ್ಯವೈಖರಿಯನ್ನು ಕೂಡ ನೀವು ನೋಡಿದ್ದೀರಿ. ಅನೇಕರು ತಪ್ಪು ದಾರಿಗೆಳೆಯುವಂಥ ಸ್ಟೇಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ದಯವಿಟ್ಟು ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನೇನು ಅಂತ ತೆರೆದ ಪುಸ್ತಕ ನಂದು. ನಾನು ಸುಮಾರು 35 ವರ್ಷಗಳಿಂದ ವಕೀಲಿ ವೃತ್ತಿ ಮಾಡ್ಕೊಂಡು ಬಂದಿದ್ದೀನಿ. ಕೋಲಾರ ವಕೀಲರ ಸಂಘದ ಅಧ್ಯಕ್ಷನಾಗಿ 2 ಸಾರಿ ಸೇವೆ ಸಲ್ಲಿಸಿದ್ದೀನಿ. ಮತ್ತು 1 ಬಾರಿ ನನ್ನ ಒಕ್ಕೂಟದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಮತ್ತು 3 ಬಾರಿ ನಿರ್ದೇಶಕನಾಗಿ ಕೂಡ ನನ್ನ ಈ ಒಂದು ಸೇವೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ನಾನೇನಾದರೂ ಸರಿಯೇ ಇಲ್ಲ ಅಂತಂದರೆ ಈ ತಾಲೂಕಿನ ಜನತೆ ನನ್ನನ್ನು 3 ಬಾರಿ ಚುನಾಯಿಸ್ತಾ ಇರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಜನರ ಆಶೀರ್ವಾದ ಕೋರಿ 1 ಬಾರಿ 3 ಹೋಟೆಲ್ ಸೋತಿದ್ದೀನಿ. 3 ಹೋಟೆಲ್ ಅದು ಕೂಡ ನಮ್ಮ
ಕೆಲವು ಹಿತಾಸಕ್ತಿಗಳ ಒಂದು ಇದರಿಂದ ಸೋತೆ ಹೊರತು ಅದು ನನ್ನ ಸೋಲಲ್ಲ, ಅದು ಕೂಡ ನನ್ನ ಗೆಲುವೆ. ಈ ಬಾರಿ ಕೂಡ ಜನ ನನ್ನ ಕೈ ಹಿಡಿತಾರೆ, ಡೆಲಿಗೇಟ್ಸ್ ನನ್ನ ಕೈ ಹಿಡಿತಾರೆ. ಈ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಜಯವನ್ನು ದಾಖಲಿಸ್ತಾರೆ ಅಂಥೇಳಿ ಮತ್ತು ಎಲ್ರಿಗೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಏನು ಚುನಾವಣೆಗೆ ಸ್ಪರ್ಧಿಸಿದಾರೋ ಅವರೆಲ್ಲರಿಗೂ ಕೂಡ ಮತವನ್ನು ನೀಡಬೇಕು ಅಂತೇಳಿ ನಮ್ಮ ಸಾಮೇಗೌಡರು ಮತ್ತು ಮಹಿಳಾ ಅಭ್ಯರ್ಥಿಯಾದಂಥ ಇವರು ಲಕ್ಷ್ಮೀ ಪ್ರಿಯಾರವರು, ಇವರು ಎಲ್ಲರೂ ಕೂಡ, ಯಾಕೆಂದರೆ ಜಿಲ್ಲೆಯಲ್ಲಿ ಆಕೆ ಹೆಸರನ್ನು ಮುಂಚೂಣಿಗೆ ತಂದಿದ್ದಾರೆ ನಮ್ಮ ಜಿಲ್ಲಾ ನಾಯಕರು. ಹಾಗಾಗಿ ಎಲ್ರಿಗೂ ಕೂಡ ಮತವನ್ನು ನೀಡಿ ಗೆಲ್ಲಿಸಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀನಿ. ದಿವಾಳಿ ಅಂದರೆ ಇನ್ನೂ ನಾಮಿನೇಷನ್ಸು ಫೈನಲ್ ಆಗಿಲ್ಲ, ವಿತ್ಡ್ರಾವಲ್ಸ್ ಆದಮೇಲೆ ಅದು ಗೊತ್ತಾಗ್ತದೆ. ರಪ್ಪ ಗೊತ್ತಿಲ್ಲ, ಯಾರ್ಯಾರು ನಾಮಿನೇಷನ್ಸ್ ಹಾಕ್ತಾರೆ ನೋಡೋಣ. ಅಂತಿಮ ಪಟ್ಟಿನಲ್ಲಿ ಯಾರಿರ್ತಾರೋ ಅವರೇ ನಮ್ಮ ಎದುರಾಳಿಗಳು. ನಮಗೇನು ಗೊತ್ತಿಲ್ಲ, ಅದು ವಿತ್ಡ್ರಾ ಆದಮೇಲೆ ಗೊತ್ತಾಗ್ತದೆ. ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹೌದು ಸರ್, ಅದೆಲ್ಲ ಊಹಾಪೋಹ. ಯಾರು ತೆಗಿತಾರೆ ಯಾರು ಬಿಡ್ತಾರೆ ನಮಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವಂತೂ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ಪಕ್ಕ ಅನ್ನೋದು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿದ್ದವರೇ ಹಾಕಿದ್ದಾರೆ ಅಂತಂದರೆ ಅವರು ನಮ್ಮಲ್ಲಿ ಸದ್ಯಕ್ಕೆ ಅದು ನಮ್ಮ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ನನಗೆ. ನಮ್ಮ ನಾಯಕರುಗಳ ಮಟ್ಟದಲ್ಲಿ ಏನಾದರೂ ಮಾತುಕತೆ ಆಗ್ತಾ ಇರ್ಬೋದೇನೋ, ನನಗದು ಗೊತ್ತಿಲ್ಲ. ಬಿ ಜೆ ಪಿಯವರು ಮತ್ತು JDSನವರು ಯಾವಾಗಲೂ ಮೈತ್ರಿ ಇದ್ದೇ ಇರುತ್ತೆ. ಇಲ್ಲ, ಅಲ್ಲಿ ಈಗ ಒಂದು ಏನು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ನಮಗೆ ಒಡಂಬಡಿಕೆ ಆಗಿದೆ. ಈಗ ಮಾಲೂರಿನಲ್ಲಿ ಹಾಕಿರುವಂಥ ಎಟ್ಕೋಡಿ ಕೃಷ್ಣಾರೆಡ್ಡಿ ಆಗಲಿ ಇನ್ನೊಬ್ಬರಾಗಲಿ ಅವರೆಲ್ಲ ಕೂಡ BJPಗೆ ಸೇರಿದಂಥವ್ರು. ನಾವು NDA ಮೈತ್ರಿಕೂಟದ ಇದರಲ್ಲೇ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅದರಿಂದ ನಮ್ಗೆ ಒಡಂಬಡಿಕೆ ಇದ್ದೇ ಇದೆ. ಯಾವುದು ಇಲ್ಲ ಅಂತ ಯಾರು ಹೇಳಿದರು? ನೀವು ಹೇಳ್ತಾ ಇದ್ದೀರಿ ಅಷ್ಟೇ. ಬರೋದು ಅಂದರೆ ಏನೋ ಸಮಯ ಸಂದರ್ಭ ಅವ್ರಿಗೇನು ಕೆಲಸ ಇರ್ತಾವೋ ಗೊತ್ತಿಲ್ಲ, ಬರ್ತಾರೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತು ತಾಲೂಕು ಪಂಚಾಯತಲ್ಲಿ ಕೂಡ ನಮ್ಮಲ್ಲಿ ಹೊಂದಾಣಿಕೆ ಇದ್ದೇ ಇರುತ್ತೆ. ಕೇಳಿದ್ಮೇಲೆ ನಿಮ್ಮ ಹತ್ರ ಆನ್ಸರ್